ಮಾನ್ವಿ ತಾಲೂಕಿನ ಪಿಎಲ್ಡಿಬಿ ಬ್ಯಾಂಕ್ನಲ್ಲಿ ಕೆ ಮನೋಹರ್ ಅವರು ಲೆಕ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಸ್ನೇಹಿತರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವ ಪಿಎಲ್ಡಿಬಿ ಬ್ಯಾಂಕ್ನಲ್ಲಿ ಸೇವೆ ಮುಂಬಡ್ತಿ ಆಧಾರದ ಮೇಲೆ ನಾನಾ ಭಾಗದಲ್ಲಿ ಸೇವೆ ಸಲ್ಲಿಸಿ ಮತ್ತೊಮ್ಮೆ ಮಾನ್ವಿ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಮನೋಹರ ಅವರು ನಿವೃತ್ತಿಯಾಗುತ್ತಿರುವುದನ್ನು ನೋಡಿದರೆ ಆತನ ಸೇವೆ ಮೆಚ್ಚುವಂಥದ್ದು ಎಂದು ಸಹಕಾರ ಸಂಘದ ಉಪನಿಬಂಧಕ ಮನೋಹರ ಬಣ್ಣಿಸಿದರು. ಸರಕಾರಿ ನೌಕರನಾಗಿ ಕಚೇರಿಯಲ್ಲಿ ಸೇವೆ ಸಲ್ಲಿಸಬಹುದು, ಆದರೆ ಪಿಎಲ್ಡಿಬಿ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸುವುದು ಕಷ್ಟಕರ. ಯಾಕೆಂದರೆ ಸಾಲ ಕೊಡುವುದರ ಜೊತೆಗೆ ವಸೂಲಾತಿ ಮಾಡುವುದು ಸಹ ಕಷ್ಟಕರ ಕೆಲಸ ಎಂದರು. ಪೂರ್ಣಗೊಂಡು ನಿವೃತ್ತಿಯಾಗುತ್ತಿರುವ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು, ನಮ್ಮ ತಂದೆಯವರು ಕೂಡ ಇದೇ ಬ್ಯಾಂಕಿನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮನ್ನು ಓದಿಸಿ ಬೆಳೆಸಿ ಒಳ್ಳೆಯ ಬದುಕಿನ ದಾರಿಗೆ ತಂದವರು. ಅವರ ಅಗಲಿಕೆಯ ನಂತರ ಸಂಸ್ಥೆಯವರು ಅನುಕಂಪದ ಆಧಾರದ ಮೇಲೆ ನನಗೆ ಉದ್ಯೋಗ ನೀಡಿದರು. ಆದ್ದರಿಂದ ಈ ಬ್ಯಾಂಕ್ ನನಗೆ ಕೇವಲ ಉದ್ಯೋಗ ಕೊಟ್ಟ ಸಂಸ್ಥೆ ಅಲ್ಲ, ನನ್ನ ಕುಟುಂಬದ ನಿಂತ ಒಂದು ಆಶ್ರಯವಾಗಿದೆ. ಕುಟುಂಬದಂತೆ ನಿಂತ ಆಶ್ರಯವಾಗಿದೆ. 1988 2026 ಮೇ ತಿಂಗಳ ಕೊನೆಯವರೆಗೆ ನಾನು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಪಡೆದಿದ್ದೇನೆ. ಈ ದೀರ್ಘ ಸೇವಾವಧಿಯಲ್ಲಿ ನನ್ನ ಸಂಸ್ಥೆಯು ನನಗೆಲ್ಲ ರೀತಿಯ ಸಹಕಾರ, ಪ್ರೋತ್ಸಾಹ ಮತ್ತು ಅನುಕೂಲಗಳನ್ನು ನೀಡಿದೆ. ಅದಕ್ಕಾಗಿ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನೊಂದಿಗೆ ಕೆಲಸ ಮಾಡಿದ ಎಲ್ಲ ಅಧಿಕಾರಿಗಳು, ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದ ನನಗೆ ಅಪಾರ ಪ್ರೀತಿ, ಸಹಕಾರ ಮತ್ತು ಮಾರ್ಗದರ್ಶನ ದೊರಕಿದೆ. ಕೆಲಸ ಮಾಡುವ ಸಂದರ್ಭದಲ್ಲಿ ತಿಳಿಯೋದು ನನ್ನಿಂದ ಯಾವುದೇ ತಪ್ಪುಗಳಾಗಿದ್ದರೆ ಕ್ಷಮಿಸಬೇಕಾಗಿ ವಿನಂತಿ. ನನ್ನ ಜೀವನದ ಈ ಅಮೂಲ್ಯವಾದ ವರ್ಷಗಳನ್ನು ಈ ಸಂಸ್ಥೆಯ ಒಂದು ರೈತರೊಂದಿಗೆ ಕಳೆದಿರುವುದು ನನಗೆ ಹೆಮ್ಮೆ ಮತ್ತು ಸಂತೋಷದ ವಿಷಯವಾಗಿದೆ. ನಿವೃತ್ತಿಯಾಗುತ್ತಿದ್ದರೂ ನಿಮ್ಮೆಲ್ಲರ ಪ್ರೀತಿ, ಸ್ನೇಹ ಮತ್ತು ನೆನಪುಗಳು ಸದಾ ನನ್ನೊಂದಿಗೆ ಇರುತ್ತವೆ. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಪ್ರತಿಯೊಬ್ಬ ಸರ್ಕಾರಿ ನೌಕರ ಸೇವೆಗೆ ಸೇರಿದ ನಂತರ ತನ್ನ 60 ವರ್ಷ ಆದ ನಂತರ ನಿವೃತ್ತಿ ಆಗಲೇಬೇಕಾಗಿದ್ದು ಸರ್ಕಾರದ ಒಂದು ನಿಯಮ. ಆ ನಿಯಮದಂತೆ ನಿವೃತ್ತಿ ಆಗಬೇಕು. ಆದರೆ ನಾವು ಸೇರಿದ ನಂತರ ನಾವು ಏನು ಕೆಲಸ ಕಾರ್ಯಗಳು ಮಾಡ್ತೀವಿ ಅದು ಮಾತ್ರ ಉಳಿತದೆ. ಎಲ್ಲರ ಜೊತೆಗೆ ಹೊಂದ್ಕೊಂಡು, ರೈತರ ಜೊತೆಗೆ ಹೊಂದ್ಕೊಂಡು ಏನು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ನಮ್ಮ ಸೇವಾವಧಿಯಲ್ಲಿ, ಅದು ಶಾಶ್ವತವಾಗಿ ಉಳಿತದೆ. ಮನೋಹರವರು ನನಗೆ ಭಾಳ ದಿವಸದಿಂದ ಪರಿಚಯ. ಯಾಕಂದರೆ ನಮ್ಮ ಹಿರಿಯ ಸಹೋದರ ಮತ್ತು ಇವರು ಕ್ಲಾಸ್ಮೇಟ್ಸು. ಹೀಗಾಗಿ ನನಗೆ ಭಾಳ ಆತ್ಮೀಯರು. ಅವರು ಈ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೋಕ್ಕಿಂತಲೂ ನನಗೆ ವೈಯಕ್ತಿಕವಾಗಿ ಮುಂಚೆಲಿಂದಲೂ ಅವರು ನನಗೆ ಭಾಳ ಆತ್ಮೀಯರಿದ್ದಾರೆ. ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಏನಂದರೆ, ಬೇರೆ ಕಚೇರಿಗಳಲ್ಲಿ ನಾವು ಕೆಲಸ ಮಾಡೋದಕ್ಕಿಂತಲೂ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಏನಂದರೆ, ನಾವು ಬೇರೆ ಇಲಾಖೆ ಕಚೇರಿಗಳಲ್ಲಿ ಕೆಲಸ ಮಾಡೋದೇನೆಂದರೆ, ನಾವು ಬರ್ತೀವಿ, ಬೆಳಗ್ಗೆ ಬರ್ತೀವಿ, ನಮ್ಮ ಕೆಲಸ ಏನಿದೆ ಮುಗಿಸ್ತೀವಿ, ಫೈಲ್ ಅಟೆಂಡ್ ಮಾಡ್ತೀವಿ, ಹೋಗ್ತೀವಿ. ಬಟ್ ಇಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸರಳ ಇರೋದಿಲ್ಲ. ಅಲ್ಲಿ ಮೇಲಾಧಿಕಾರಿಗಳು ಒಂದು ರೀತಿಗೆ ಹೇಳ್ತಿರ್ತಾರೆ. ಇಲ್ಲಿ ಆಡಳಿತ ಮಂಡಳಿ ಇರೋದರಿಂದ ಇಲ್ಲಿ ಆಡಳಿತ ಮಂಡಳಿ ಅದು ವ್ಯತಿರಿಕ್ತವಾಗಿ ನೀನು ಮಾಡು ಅಂತ ಹೇಳ್ತಿರ್ತಾರೆ. ಈ ಆಡಳಿತ ಮಂಡಳಿಯವ್ರ ಜೊತೆಗೂ ಹೊಂದಿಕೊಂಡು ಮತ್ತು ಮೇಲಾಧಿಕಾರಿಗಳಿಗೂ ಅಲ್ಲಿ ಏನೋ ಕಾನೂನು ವಿರುದ್ಧವಾಗಿ ಮಾಡಲಾರದಂತೆ ಮಾಡೋದು ಭಾಳ ಅಲ್ಲಿ ಚಾಣಾಕ್ಷತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಒಂದು ಆಡಳಿತ ಮಂಡಳಿಯಿಂದ ಶುರುವಾಗಬೇಕು, ಇಲ್ಲ ಮೇಲಾಧಿಕಾರಿಗಳಿಂದ ನೋಟಿಸ್ಗಳು ತಗೋಬೇಕಾಗುತ್ತೆ, ಅವ್ರಲ್ಲಿಂದ ಬಯಸಬೇಕಾಗುತ್ತೆ. ಹೀಗಾಗಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಭಾಳ ಒಂದು ಟಾಸ್ಕ್ ಇದ್ದಂಗೆ. ಇವರು ತಮ್ಮ ಸೇವಾದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಕೆ ಮನೋಹರ್ ಸರ್ ಇವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನು ರೈತನಾಗಿ ಭಾಗವಹಿಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ವೇದಿಕೆ ಮೇಲೆ ಅಲಂಕರಿಸಿದಂಥ ಎಲ್ಲ ಗಣ್ಯಮನ್ನರಿಗೂ, ನಾವು ಮನೋಹರ್ ಸಾರ್ ಅವರು ಅಪಾರ್ಟ್ಮೆಂಟ್ ಆದಾಗಂತೂ ನಮ್ಗೆ ಗೊತ್ತು. ಅವರು ಯಾಕಂದ್ರೆ ನಾನು ಲೋಕಲ್ದವನು, ಅವ್ರಿಗೆ ಗೊತ್ತು. ಅಲಿಬಾದಿ ಸಾಬ್ ಅಂತೇಳಿ ಸೆಕ್ರೆಟರಿ ಅಲಿಬಾದಿ ಅಂತೇಳಿ ಅವರು ಮತ್ತು ಇವರಿಗೆ ಹೆಂಗಿತ್ತಂದರೆ ಗಳ್ಳಸ ಗಂಟೆಸ್ ಇವರು ಏನಂದ್ರೆ ಅದು ಮಾಡ್ತಾರೆ. ಮತ್ತು ಜನರಿಗಾಗಿ ಅವರು ಅಲಿಬಾದಿ ಸಾರ್ ಅವರು ಐದವರೆಲ್ಲ ಗೊತ್ತಿಲ್ಲ ನನಗೆ ಸದ್ಯ. ಅವರು ರೈತರಂದರೆ ಬಿದ್ದು ಸಾಕಿದರು. ಹೋಗಿ ಬಾರೋ ಅಂತೇಳಿ ಬೆನ್ನಿ ಬಡಿಯೋದು, ರೈತರು ಫೈಲ್ ತಗೊಂಡೋಗಿ ಸ್ಯಾಂಕ್ಷನ್ ಮಾಡ್ಕೊಂಡೇ ಬಂದುಬಿಡ್ತಾರೆ. ಅದ್ರ ಜೊತೆಗೆ ಈ ಮನೋಹರ್ ಸಾರ್ ಕೊಡಿದ್ರು. ಈ ಮನೋಹರ್ ಸಾರ್ ಕೂಡ ಅವ್ರು ಹೇಳ್ದಂಗೆ ಕೇಳಿ ಫೈಲ್ಗಳನ್ನ ಪುಟಪ್ ಮಾಡಿ ರಾತ್ರಿ ಲೀಗಲ್ ಮಾಡಿಸೋದು, ಒಳ್ಳೆ ರೈತರಿಗೆ ಒಂದು ಸಹಕಾರ ನೀಡಿದರು. ಇವು ಮನೋಹರ್ ಸಾರ್ ಕೊಡುಗೆ ಕೂಡ ಅವ್ರಿಗೆ ಭಾಳ ತುಂಬ ಐತೆ ಅಲಿಬಾದ್ ಜೊತೆ.
ಅದ್ರ ಜೊತೆಗೆ ಒಂದು 8-10 ಮಂದಿ ಸೆಕ್ರೆಟರಿಗಳ ಜೊತೆಗೆ ಕೂಡ ಅಲ್ಲಿ ಇವರು ಮನೋಹರ್ ಸಾರು ಕೆಲಸ ಮಾಡ್ತಾರೆ. ಆದರೆ ಅವ್ರ ಸ್ವಭಾವ ಏನಪ್ಪ ಅಂತಂದರೆ ಸಡನ್ನಾಗಿ ಮಾತಾಡ್ಬಿಡ್ತಾರೆ. ಸಡನ್ನಾಗಿ ಮಾತಾಡೋದು ಹೊಸ್ತಾಗಿ ಬಂದರೆ ಏನು ಅನ್ಸ್ತದೆ, ಏನಪ್ಪ ಸಾರ್ ಹಿಂಗೆ ಮಾತಾಡ್ತಾರೆ ಇವರು ಅಂತೇಳಿ ಅವರು ಸಿಟ್ಟಾಗಿ ಜಗಳಾಡೋ ಒಂದು ಮೂಮೆಂಟ್ ಬಂದಾಗ ಮತ್ತು ಆಮೇಲೆ ಬಂದು ಅವರೇ ಬಾ ಅಣ್ಣ ಬಾ ಅಂತೇಳಿ ಕರೆಕ್ತಕ್ಕಂಥ ಗುಣ ಕೂಡ ಮನೋಹರ್ ಸಾರಲ್ಲಿ ಐತೆ. ಆದರೆ ನಮ್ಮ ಬಗಲಾಗೂರು ಅವರು ನಮ್ಮ ಲೋಕಲ್ ಇಲ್ಲೇ ಕರಡಿಗೂಡು ಅಂದ್ರೆ 4-5 ಕಿಲೋಮೀಟ್ರ್ ಸಮೀಪ ಐತೆ. ಅವ್ರು ಒಳ್ಳೆಯ ಒಂದು ಸೇವೆ ಸಲ್ಲಿಸಿದ್ದಾರೆ. ಈ ನಿವೃತ್ತಿ ಜೀವನ ಅಂತ ಆಟೋಮೆಟಿಕ್ಕಾಗಿ ಸರ್ಕಾರಿ ನೌಕರಿಗೆ ಇದ್ದಿದ್ದೆ. ನಮಗೂ ಗೊತ್ತಿದ್ದಂಗೆ ಅವರು ಉತ್ತಮವಾಗಿ ಇಲ್ಲಿ ನಡೆಸಿಕೊಂಡಿದ್ದಾರೆ. ನಾನಾ ಕಡೆ ಕುಣಿಗಲ್ಲಿಗೆ ಹೋದಾಗ ಒಂದು ವ್ಯತ್ಯಾಸ ಐತೆ, ಅಲ್ಲಿ ಯಾಕೆ ಟ್ರಾನ್ಸ್ಫರ್ ಅನ್ನೋದು ಗೊತ್ತು ಇರಲಿ, ಆದರೂ ಕೂಡ ಇಲ್ಲಿ ಒಳ್ಳೆಯ ಸೇವೆ ಸಲ್ಲಿಸ್ತಾರೆ. ಮತ್ತು ಇಲ್ಲಿಗೆ ಬಂದು ನಿವೃತ್ತಿ ಅಂತಾರಲ್ಲ, ನಮಗೆ ಒಳ್ಳೆಯ ಸಂತೋಷ ಆಗ್ಯದ. ಅದ್ರ ಜೊತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸೆಕ್ರೆಟರಿಯಲ್ಲಿ ವಿನಂತಿ, ನಿಮ್ಮ DAM ಲೆವೆಲ್ಲು ಮತ್ತು MD ಲೆವೆಲ್ ಏನಾದ್ರು ಇರ್ತಂದ್ರೆ ಮುಂದೆ ಇಲ್ಲೇ ಸ್ವಲ್ಪ ಏನಂದ್ರೆ ಅರ್ಧ ಸಂಬಳ ಅಂತೀವಲ್ಲ ಚೆನ್ನಾಗಿ ಆದ್ರಂಗೆ ಏನನ್ನ ಸೌಕರ್ಯ ಇರ್ತಂದ್ರೆ ಮತ್ತೆ ತಗೊಂಡು ಕಳಿಸಿ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಕೇಳಿಕೊಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಹಿಂದರಿ ಸರ್ ಸರ್ ಹಿಂದರಿ ಅದು ನಮ್ಮ ಊರು ಅಡ್ಡಲ್ಲಿ ಬರ್ತಾರೆ ಹಿಂದಯ್ಯ ವರದಿ ಶಫೀಕ್ ಹುಸೇನ್ ಮಾನವಿ.